ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ಮಾರ್ನಿಂಗು ನಾನು ಏನೇನು ಮಾಡ್ತಾ ಇದ್ದೀನಿ ಇವತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದು ಟೀ ಮಾಡಿದೆ. ಟೀ ಮಾಡಿಬಿಟ್ಟು ಹಾಲು ಕಾಯಿಸಿದೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಇದೇನಿದು ರಂಗೋಲಿ ಅಂತ ಹೇಳಿಬಿಟ್ಟು ಡ್ರಾಯಿಂಗ್ ಹಾಕ್ತಾ ಇದ್ದಾರೆ ಅನ್ಕೊಬೋದು. ಬಟ್ ಇದು ಡ್ರಾಯಿಂಗ್ ಥರನೇ, ಬಟ್ ರಂಗೋಲಿ ಇದು. ಏನಂದರೆ ಸಂಕ್ರಾಂತಿಗೂ 15 ದಿನ ಮುಂಚೆ ಇಲ್ಲಿ ಎಲ್ಲರೂ ಈ ಥರ ಡ್ರಾಯಿಂಗ್ ಅಂದರೆ ಈ ಥರ ರಂಗೋಲಿ ಹಾಕ್ತಾರೆ. ಇದನ್ನು ನಾನು ಬರೀತಾ ಇರೋದು ಇವಾಗ ಜೋಳ ಮತ್ತು ಕುಂಬಳಕಾಯಿ ಈ ಥರ ಎಲ್ಲ ಬರೀತಾರೆ. ಸೊ 15 ದಿನ ಮುಂಚೆ ಅಂದರೆ ಇದು ನೆಲಗಂಟ ಅಂತಾರೆ ಈ ರಂಗೋಲಿನ. ಸೊ ನಾನಂತೂ ರಂಗೋಲಿ ಹಾಕಿದ್ದು ಕಂಪ್ಲೀಟ್ ಆಯಿತು. ಸೊ ನಾನು ಮಾಡಿ ಮೇಲೆ ಹೋಗ್ಬಿಟ್ಟು ಈ ಕೋಳಿಗಳಿದ್ದಾವೆ, ನಮ್ಮೂರು ಕೋಳಿಗಳು. ಇದು ಪಂದ್ಯದ ಕೋಳಿಗಳು. ಸಂಕ್ರಾಂತಿ ಬಂತಂದರೆ ಇಲ್ಲಿ ಕೋಳಿ ಪಂದ್ಯ ಆಡ್ತಾರೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ಇದನ್ನು ನಮ್ಮ ಮಾವವರು ರೆಡಿ ಮಾಡ್ತಾರೆ. ಇದಕ್ಕೆ ಮೇವೆಲ್ಲ ಹಾಕ್ಬಿಟ್ಟು ಇದನ್ನು ಫೈಟಿಂಗ್ಗೆ ಮಾಡ್ತಾರೆ ಇಲ್ಲಿ. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಇವೆಲ್ಲ ಕೋಳಿಗಳಿಗೂ ಒಂದೊಂದು ವಿಧವಾದ ಹೆಸರುಗಳು ಕೂಡ ಇದ್ದಾವೆ ಇಲ್ಲಿ. ಸೊ ನಿಮ್ಮ ಕಡೆ ಕೂಡ ಈ ಥರ ಕೋಳಿ ಪಂದ್ಯ ನಡೆಯುತ್ತಾ? ನಡೆದ್ರೆ ಕಮೆಂಟ್ ಮಾಡಿ ನಂಗೆ ತಿಳಿಸಿ, ಓಕೆನಾ? ನೋಡ್ತಾ ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ, ಅದು ಭಯ ಒಳಗಡೆ ಹೋಗ್ಬಿಡ್ತದು. ಸೊ ನೋಡ್ತಾ ಇರ್ಬೋದು, ನಮ್ಮ ಮನೆ ಅಂದರೆ ಎಲ್ಲರ ಮನೆಗಳು ಕೂಡ ಇಲ್ಲಿ ಬೆಟ್ಟಕ್ಕೆ ಅಟ್ಯಾಚ್ ಆಗಿರುತ್ತೆ. ಬೆಟ್ಟ ನೋಡ್ತಾ ಇದ್ದೀರಲ್ಲ, ಬೆಟ್ಟ ಅಂದರೆ ಮಂಚಿಂದ ಆವೃತವಾಗಿದೆ. ನೋಡ್ತಾ ಇರ್ಬೋದು, ಎಲ್ಲ ಬೆಟ್ಟಗಳು ಕೂಡ ಯಾವ ಬೆಟ್ಟಗಳು ಕಾಣಿಸ್ತಾ ಇಲ್ಲ ನಮಗೆ. ಸೊ ಅದೇ ನಮಗೆ ಬೇಸಿಗೆಗಾಲದಲ್ಲಿ ತುಂಬ ಬೆಟ್ಟಗಳು ಕಾಣಿಸ್ತವೆ ಇಲ್ಲಿ. ಎಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ ಇರುತ್ತೆ ಬೇಸಿಗೆಗಾಲದಲ್ಲಿ. ಸೊ ವಿಂಟರಲ್ಲಾದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ವಿಸಿಟ್ ಮಾಡ್ಬೋದು. ನಿಮ್ಮೂರಲ್ಲಿ ಕೂಡ ಈ ಸತಿ ವಿಂಟರ್ ಸೀಸನ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದು ನಮ್ಮ ಮನೆ ಪಕ್ಕ ಅಂದರೆ ನಮ್ಮ ಮನೆಯಲ್ಲಿರೋ ಬೆಳೀತಾ ಇರೋ ಗಿಡಗಳು ಇಟ್ಕೊಂಡು ಪ್ಲೇಸ್ ಇಲ್ಲ, ಆದ್ರೂ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬಂದುಬಿಟ್ಟು ಇಡ್ಲಿ ಮಾಡಿದೆ. ನೆಕ್ಸ್ಟು ಚಟ್ನಿ ಮಾಡಿದೆ. ಈ ಚಟ್ನಿ ಏನಂತ ನೋಡ್ತಾ ಇದ್ದೀರಾ, ಇದು ಬೊಂಬೈ ಚಟ್ನಿ ಅಂತಾರೆ ಇದು. ಸೊ ನಮ್ಮ ಮಕ್ಕಳಿಗೆ, ಚಿಕ್ಕ ಮಗುಗೆ ತುಂಬ ಇಷ್ಟ ಇದು. ಸೊ ನಾನಂತೂ ಈ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಪ್ರತ್ಯೇಕವಾಗಿ ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ನಾನು ನೆಕ್ಸ್ಟ್ ಬಂದುಬಿಟ್ಟು ಗಿಡಗಳಿಗೆ ನೀರು ಹಾಕ್ದೆ. ಗಿಡ ಇರೋದೇ 4, ನೀವು ನೀರು ಹಾಕ್ತಾ ಇದ್ದೀರಾ ಅಂತ ಹೇಳ್ಬೋದು. ಹೌದು, ಆ ಗಿಡಗಳಿಗೆ ನಂಗೆ ತುಂಬ ಇಷ್ಟ, ನನಗೆ ನೀರು ಹಾಕೋಕ್ಕೆ. ತುಂಬ ಫ್ಲವರ್ ಬಂದಿದೆ ಈ ಸತಿ. ಸೊ ಈ ಸೀಸನಲ್ಲಿ ಮಾತ್ರ ಈ ಫ್ಲವರ್ಸ್ ಬರುತ್ತೆ. ಚಾಮಂತಿ ಹೂಗಳು ನಿಮಗೆ ಗೊತ್ತೇ ಇರಬಹುದು. ನೆಕ್ಸ್ಟ್ ಬಂದು ನಮ್ಮ ಯಜಮಾನ್ರಿಗೆ ನಾನು ಟಿಫಿನ್ ಆದರೂ ಕೊಟ್ಟೆ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಮಾಡ್ತಾ ಇರೋದು ನಾನು ಅಂಬಲಿ. ಇಲ್ಲಿ ಯಾರೂ ರಾಗಿ ಮುದ್ದೆ ತಿನ್ನಲ್ಲ, ಸೊ ಅದರಿಂದ ಅಂಬಲಿ ಕುಡಿತಾರೆ. ಅಂದರೆ ರಾಗಿ ಹಿಟ್ಟನ್ನ ಅಂಬಲಿ ಥರ ಮಾಡಿ ಕುಡಿತಾರೆ ಇಲ್ಲಿ. ಸೊ ನಾನು ಪಕ್ಕದಲ್ಲಿ ಎಗ್ಸ್ ಹತ್ರ ಇಟ್ಟಿದ್ದೀನಿ. ಎಗ್ಸ್ ಬಾಯ್ಲ್ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ನಾನು ಭಾನುವಾರ ದಿನ ಕಡಲೆಕಾಳು ಮತ್ತು ಬಟಾಣಿ 2 ನೆನೆಸಿಟ್ಟಿದ್ದೆ ರಾತ್ರಿಯೇ. ಸೊ ಅದನ್ನೇ ನಾನು ಬೇಯಿಸ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಆನಿಯನ್ಸು, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಕೊಳ್ತೀನಿ, ತುಂಬ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಚಿಕನ್ ತೊಗೊಬಂದರು. ನಾನು ಚಿಕನ್ ಆದ್ರೂ ಕುಕ್ಕರಲ್ಲಿ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟು ರಸಮ್ ಇರಲೇಬೇಕು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.